ಇವತ್ತು ನಾವು ಶಾರದಾ ಪೂಜಾ ಕಾರ್ಯಕ್ರಮ ಮತ್ತು 7ನೇ ತರಗತಿ ಮಕ್ಕಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನ ಇಟ್ಟುಕೊಂಡಿರ್ತೇವೆ. ಈ ಒಂದು ಸಮಾರಂಭ ಹೆಂಗಪ್ಪ ಅಂತಂದ್ರೆ 7ನೇ ತರಗತಿ ಮಕ್ಕಳು ಬಹಳ ನಮ್ಮ ಶಾಲೆಗೆ ಬಂದ 1ನೇ ತರಗತಿಗೆ ದಾಖಲಾಗಿ 7 ವರ್ಷಗಳ ಒಂದು ಪ್ರಾಥಮಿಕ ಶಿಕ್ಷಣವನ್ನು ನೀವು ಇಲ್ಲಿ ಮುಗಿಸಿದ್ದೀರಿ. ನೀವು 1ನೇ ತರಗತಿ ಬಂದಾಗ ಏನು ನಿಮಗೆ ಗೊತ್ತಿರಲಿಲ್ಲ, ಒಂದು ಅಕ್ಷರನಾದ್ರೂ ಗೊತ್ತಿತ್ತ? ಇಲ್ಲ. ಒಂದು ತಾಯಿಯಿಂದ ಹಿಡಿದು ABCD ಹಿಡಿದು ಅಕ್ಷರಗಳನ್ನ ಕಲಿಸಿ, ಪದಗಳನ್ನ ಕಲಿಸಿ, ಓದುವುದನ್ನ ಕಲಿಸಿ ಲಾಸ್ಟಿಗೆ ಜ್ಞಾನವಂತರನ್ನಾಗಿ ಮಾಡಿರುವವರು ನಿಮಗೆ 6 ಜನ ಶಿಕ್ಷಕರು. ಇಲ್ಲಿ ಯಾರಾದ್ರೂ ಒಬ್ರದ್ದು ಪಾತ್ರ ಇದೆಯಾ? ಇಲ್ಲ. ಎಲ್ಲರೂ ಕೂಡ ನಾವು ನಿಮಗೆ ಬೇಸಿಕ್ ಜ್ಞಾನ ಕಲಿಸೋದಿದೆಯಲ್ಲ, ಕನ್ನಡ, ಕನ್ನಡ, ಇಂಗ್ಲಿಷು, ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ನಾವು ಬೇರೆ ವಿಷಯ ಯಾವುಗಳನ್ನಾದ್ರೂ ನಾವು ಈಸಿಯಾಗಿ ಪಾಠ ಮಾಡ್ಬೋದು. ಆದ್ರೆ ನಿಮಗೆ ಒಂದು ಫೌಂಡೇಶನ್ ಹಾಕಿ ನಿಮಗೆ ಒಂದು ಜ್ಞಾನವಂತರನ್ನಾಗಿ ನಾವು ಮಾಡಿದ್ದೇವೆ. ನೀವು ಈಗ ಮಾಧ್ಯಮಿಕ ಒಂದು ಶಿಕ್ಷಣಕ್ಕಾಗಿ ಬೇರೆ ಶಾಲೆಗಳಿಗೆ ಹೋಗ್ತಾ ಇದ್ದೀರಾ. ನಿಮಗೆ ಶಿಕ್ಷಣ ಅಂತಂದ್ರೆ ಒಂದು ಓದಿ ಬರೆದು ನೌಕರಿ ತಗೊಂಡ್ಬಿಟ್ರೆ ಅದು ಶಿಕ್ಷಣ ಅಲ್ಲ. ಶಿಕ್ಷಣ ಅಂತಂದ್ರೆ ಮಾನವನಲ್ಲಿ ಪರಿವರ್ತನೆ ಆಗ್ಬೇಕು, ಗುಣಗಳ ಪರಿವರ್ತನೆ ಆಗ್ಬೇಕು, ನಡತೆ ಚೆನ್ನಾಗಿರ್ಬೇಕು, ವರ್ತನೆ ಚೆನ್ನಾಗಿರ್ಬೇಕು, ಮೊದಲನೇದಾಗಿ ಸಂಸ್ಕಾರ ಇರ್ಬೇಕು. ಏನೂ ಆಗದಿದ್ದರೂ ಕೂಡ ಒಳ್ಳೆಯ ಒಂದು ಸಂಸ್ಕಾರ ಇರಬೇಕು. ಗಂಡು ಮಕ್ಕಳು ಎಲ್ಲರೂ ಓದಿ ಇರೋದೇ 7 ಜನ ಗಂಡು ಮಕ್ಕಳಿದ್ದಾರೆ ನಮ್ಮ ಶಾಲೆಯಲ್ಲಿ, ಹೆಣ್ಣು ಮಕ್ಕಳಿಲ್ಲ. ನೀವು ಗಂಡು ಮಕ್ಕಳು ನೌಕರಿ ಮಾಡಿದ್ರೆ ಒಂದೇ ಇದು ಶಿಕ್ಷಣ ಅಲ್ಲ. ನಿಮ್ಮ ಒಂದು ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಒಳ್ಳೆಯ ನೀವು ಬಿಸ್ನೆಸ್ ಮ್ಯಾನ್ ಆಗ್ಬೋದು, ನೌಕರಿ ಮಾಡೋರು ಆಗ್ಬೋದು, ಗೌಂಡಿ ಆಗ್ಬೋದು, ಒಳ್ಳೆ ತೋಟದ ಕೆಲಸ ಮಾಡುವವರು ಆಗ್ಬೋದು. ಶಿಕ್ಷಣ ಅಂತಂದ್ರೆ ಎಲ್ಲಾ ವೃತ್ತಿಗಳಲ್ಲೂ ಕೂಡ ನಾವು ಪ್ರಾವೀಣ್ಯತೆಯನ್ನ ಪಡ್ಕೋಬೇಕು. ಅದಕ್ಕೆ ನಾವು ಶಿಕ್ಷಣ ಅಂತ ಹೇಳಿ ಕರಿತೀವಿ. ಹಲೋ, ಕೇಳಿಸ್ಕೊಳಕತ್ತೀರ? ಹಾಗಾದ್ರೆ ನೀವು ಈ ನೇರ್ಲಗಿ ಶಾಲೆ ಈಗ 4 ವರ್ಷದಿಂದ 5 ವರ್ಷದಿಂದ ಇದು ಪ್ರಖ್ಯಾತಿಯನ್ನ ಪಡೆದಿಲ್ಲ. ಯಾವಾಗ ಈ ಶಾಲೆ ಪ್ರಾರಂಭ ಆಯ್ತೋ ಅವಾಗಿನಿಂದಲೂ ಕೂಡ ನೀವು ಆಟಕ್ಕೆ ಹೋಗ್ತಾ ಇದ್ದೀರಾ. ಕಬಡ್ಡಿ ಆಟಕ್ಕೆ ಹೋಗ್ತೀರಾ, ಥ್ರೋಬಾಲ್ ಆಗ್ತೀರಾ, 3 ಬ್ಯಾಚ್ ಗೆಲ್ಲಿತಿದ್ರಿ. ನಾವ್ ಹೆಣ್ಮಕ್ಳೆ ಅಷ್ಟು ಕರ್ಕೊಂಡು ಹೋಗ್ತಿದ್ವಿ. ಯಾವಾಗ್ಲೂ ಕೂಡ ಯಾವುದರಲ್ಲೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಕಡಿಮೆ ಇಲ್ಲ, ಗಿಡ ಮರಗಳನ್ನ ಬೆಳೆಸೋದ್ರಲ್ಲೂ ಕಡಿಮೆ ಇಲ್ಲ, ಆಟ ಆಡೋದ್ರಲ್ಲೂ ಕಡಿಮೆ ಇಲ್ಲ. ಯಾವಾಗಲೂ ಕೂಡ ಇದಕ್ಕೆ ಪ್ರಾಶಸ್ತ್ಯ ಇದ್ದೇನೆ. ಕಲಾವತಿ ಟೀಚರ್ ಬಂದ್ಮೇಲೆ ಆಗಿದೆ ಅಂತಲ್ಲ, ಇನ್ನೊಬ್ರು ಬಂದ್ಮೇಲೆ ಆಗಿದೆ ಅಂತಲ್ಲ. ಯಾವ 6 ಜನ ಶಿಕ್ಷಕರು ನಿಮಗೆ 1ನೇ ತರಗತಿಗೆ ದಾಖಲಾದಾಗ ನಿಮಗೆ ತಿದ್ದಿ ತೀಡಿ ನಿಮ್ಮನ್ನ ಒಂದು ಒಳ್ಳೆಯ ಸಂಸ್ಕಾರವನ್ನ ಮಾಡ್ತಾರಲ್ಲ, ಎಲ್ಲಾ ಶಿಕ್ಷಕರಿಗೂ ಕೂಡ ನೀವು ಅಭಿನಂದನೆಗಳನ್ನ ಸಲ್ಲಿಸಬೇಕು. ಮುಂದಿನ ನಿಮ್ಮ ಜೀವನವನ್ನ ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಹೋಗ್ಬೇಕು. ಈಗಾಗಲೇ ಚಿಕ್ಕ ನೋಡಿ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತ ಯಾವ ಶಿಕ್ಷಕರು ಹೇಳಿದ್ರು ಕೂಡ ಕೆಲಸವನ್ನ ಮಾಡ್ಬೇಕು. ನೀವು ಇಲ್ಲಿ ಕೆಲಸವನ್ನ ಕಲಿತ್ರಿ ಅಂತಂದ್ರೆ ಮುಂದೆ ನಿಮ್ಮ ಜೀವನವನ್ನ ನೀವು ಚೆನ್ನಾಗಿ ನೋಡ್ಕೊಂತೀರಾ. ಇಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕ್ರಿ ಅಂತಂದ್ರೆ ಒಬ್ಬನ ಮಕ್ಕಳು ನಡ್ಸ್ಕೊಂಡು ಹೋಗ್ತಾನ, ಕೆತ್ತಲೆ ಅಂತಂದ್ರೆ ಅಲ್ಲೊಬ್ಬರು ನಡ್ಸ್ಕೊಂಡು ಹೋಗ್ತಾನ. ಇದು ಕೂಡ ಒಂದು ನಮಗೆ ವೃತ್ತಿ ಶಿಕ್ಷಣನೇ. ಒಂದು ಮಗು ಚೆನ್ನಾಗಿ ಎಲ್ಲ ಕಡೆ ಮನೆಯಲ್ಲಾಗಿರ್ಬೋದು, ಮನೆಯಲ್ಲಿ ಅಪ್ಪ ಅಮ್ಮ ಗದ್ದೆ ಕರ್ಕೊಂಡ್ರೆ ಅಪ್ಪ ಅಮ್ಮನ ಜೊತೆ ಕೆಲಸ ಮಾಡ್ಬೇಕು, ಅಮ್ಮ ಅಡಿಗೆ ಮಾಡ್ತಾ ಇದ್ರೆ ಅಮ್ಮ ಜೊತೆ ಕೆಲಸ ಮಾಡ್ಬೇಕು, ಶಿಕ್ಷಕರು ಹೇಳಿದ ಕೆಲಸ ಮಾಡ್ಬೇಕು, ಜೊತೆಗೆ ಓದ್ಬೇಕು. ಎಲ್ಲದೂ ಕೂಡ ಒಂದು ಶಿಕ್ಷಣ ಅಂತ ಹೇಳ್ತಾರೆ, ಸಂಸ್ಕಾರ ಅಂತ ಹೇಳ್ತಾರೆ. ಅದನ್ನೆಲ್ಲ ನಿಮ್ಮ ಜೀವನದಲ್ಲಿ ರೂಢಿಸ್ಕೊಂಡು ಹೋಗ್ತೀರಾ? ಸೋಮ್ಲಿಂಗ ಮುಂದೆ ಈಗ ನಮಗೆ ಏನ್ ಗೊತ್ತಾ, ನಿಮಗೆ ಈಗ ಏನು ಗೊತ್ತಾಗಲ್ಲ. 1 ವರ್ಷ ದೊಡ್ಡವರಾಗ್ತೀರಾ, ಒಂದು 25 ವರ್ಷ 28 ವರ್ಷ ಇದ್ದೀರಿ, ನಮಸ್ತೆ ಟೀಚರ್ ಅಂತೀರಾ. ಅವಾಗ ನಮ್ಮ ಎದುರಿಗೆ ಬಂದಾಗ ನೀವೇನೋ ಒಬ್ಬ ದೊಡ್ಡ ತೋಟ ಕೆಲಸ ಮಾಡ್ತಿರ್ತೀಯ, ಒಬ್ಬ ದೊಡ್ಡ ಕಾಂಟ್ರಾಕ್ಟ್ ಆಗಿರ್ತಾನೆ, ಇಂಜಿನಿಯರ್ ಆಗಿರ್ತಾನೆ. ಅವಾಗ ಸಿಗ್ತಕ್ಕಂಥ ಖುಷಿ ನಮಗೆ, ಈಗ ನನ್ನ ವಿದ್ಯಾರ್ಥಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಂತೀವಿ. ಈಗ ಪ್ರಶಾಂತ 6ನೇ ಕ್ಲಾಸ್ನಾಗ ಏನು ಓದ್ತಿರ್ಲಿಲ್ಲ, ಈಗಾಗಲೇ ಓದ್ತಾ ಇದ್ದ. ನಾವು ಅನ್ಕುಂತೆ ಒಳ್ಳೆ ಬಟ್ಟ ಆಗ್ಬೋದು, ಮಂತ್ರ ಹೇಳ್ಬೋದು, ಏನಾದ್ರೂ ಜೀವನದಲ್ಲಿ ಒಳ್ಳೆಯದನ್ನ ನಾವು ರೂಢಿ ಮಾಡ್ಕೋಬೇಕು. ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರುವು, ಬಿದ್ದಿರಲು ಬಂದ ನೋಡದ ತಾಯಿ, ಇವು 3 ಶುದ್ಧ ವೈದ್ಯಗಳು ಸರ್ವಜ್ಞ. ಅಂದ್ರೆ ವಿದ್ಯೆಯನ್ನ ಕಲಿಸ್ತಕ್ಕಂಥ ಯಾರು? ಗುರುಗಳು. ಬುದ್ಧಿಯನ್ನ ಹೇಳೋರು ಗುರುಗಳು. ಕಾಯಿಲೆ ಬಿದ್ದಾಗ ನಿಮ್ಮನ್ನ ಆರೈಕೆ ರಕ್ಷಣೆಯನ್ನ ಮಾಡುವರು ಯಾರು? ತಾಯಿ. ಹೌದಾ? ಅಂದ್ರೆ ತಾಯಿ ತಂದೆ ಕಲಿಸಿದ ಗುರುಗಳನ್ನ ನೆನಪಿನಲ್ಲಿಟ್ಟುಕೊಂಡು ಮುಂದಿನ ನಿಮ್ಮ ಒಂದು ಜೀವನ ಶಿಕ್ಷಣ ಉತ್ತಮವಾಗಿ ಒಳ್ಳೆಯ ಸಂಸ್ಕಾರವಂತ ವ್ಯಕ್ತಿಗಳಾಗಿ ಈ ಊರಿಗೆ, ಈ ನಾಡಿಗೆ ಒಂದು ಕೀರ್ತಿಯನ್ನ ತರುವಂತರಾಗಲಿ ಅಂತ ಹೇಳಿ ನನ್ನ 2 ಅನಿಸಿಕೆಗಳನ್ನ ಮುಗಿಸುತ್ತೇನೆ. ಜಯ ಹಿಂದ್, ಜಯ ಕರ್ನಾಟಕ.